ಹಲೋ ಸ್ನೇಹಿತರೆ, ಕ್ವಿಕ್ ಫ್ಲಿಕ್ಸ್ಗೆ ಸ್ವಾಗತ. ಇಂದು ನಾವು ಹಿಂದೂ ಪೌರಾಣಿಕತೆಯ ಒಂದು ಆಕರ್ಷಕ ಮತ್ತು ಕಡಿಮೆ ತಿಳಿದಿರುವ ಕಥೆಯನ್ನು ಅನಾವರಣಗೊಳಿಸುತ್ತಿದ್ದೇವೆ. ಇದು ಬಹಳಷ್ಟು ಜನರು ಮಾತನಾಡುವುದಿಲ್ಲ. ಶನಿ ದೇವ, ಶನಿಗ್ರಹದ ದೇವರು, ಭಯಪಡುವ ಶಿವನ ಶಕ್ತಿಯುತ ಅವತಾರ. ಶನಿ ಜನರ ಜೀವನಕ್ಕೆ ಸವಾಲುಗಳು ಮತ್ತು ಕಷ್ಟಗಳನ್ನು ತರುವ ಸಾಮರ್ಥ್ಯಕ್ಕಾಗಿ ಪ್ರಸಿದ್ಧನಾಗಿದ್ದಾನೆ. ಆದರೆ ಶನಿಗೂ ಭಯವಾಗುವ ಶಿವನ ಒಂದು ರೂಪವಿದೆ ಎಂಬುದನ್ನು ನೀವು ತಿಳಿದಿದ್ದೀರಾ? ನೀವು ಶಿವನ ರುದ್ರ ಅಥವಾ ಭೈರವನಂತಹ ಭಯಾನಕ ರೂಪಗಳ ಬಗ್ಗೆ ಕೇಳಿರಬಹುದು. ಆದರೆ ಶನಿಗೆ ಸಂಬಂಧಿಸಿದ ಒಂದು ವಿಶೇಷ ಅವತಾರವಿದೆ, ಮತ್ತು ಇಂದು ನಾವು ಈ ರಹಸ್ಯವನ್ನು ಅನಾವರಣಗೊಳಿಸುತ್ತಿದ್ದೇವೆ. ಶಿವನ ಈ ಆಕರ್ಷಕ ಅಂಶವನ್ನು ನಾವು ಅನ್ವೇಷಿಸುತ್ತಿರುವಂತೆ ನಮ್ಮೊಂದಿಗೆ ಇರಿ. ಅತ್ಯಂತ ಭಕ್ತರಿಗೂ ತಿಳಿಯದ ಅಜ್ಞಾತ ತತ್ವಗಳನ್ನು ಬಹಿರಂಗಪಡಿಸುತ್ತೇವೆ. ನಾವು ಮುಳುಗೋಣ. ಶನಿ ದೇವನ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು. ಶನಿ ಶಿವನ ಒಂದು ನಿರ್ದಿಷ್ಟ ರೂಪವನ್ನು ಏಕೆ ಭಯಪಡುತ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮೊದಲು ಶನಿ ದೇವ ಯಾರು ಎಂಬುದನ್ನು ತಿಳಿದುಕೊಳ್ಳಬೇಕು. ಶನಿ ಶಿಸ್ತು, ನ್ಯಾಯ ಮತ್ತು ಕರ್ಮದೊಂದಿಗೆ ಸಂಬಂಧ ಹೊಂದಿದ್ದಾನೆ. ನಿಮ್ಮ ಹಿಂದಿನ ಕ್ರಿಯೆಗಳ ಫಲಿತಾಂಶಗಳನ್ನು ಒದಗಿಸುವವನು ಎಂದು ಪರಿಗಣಿಸಲಾಗುತ್ತದೆ, ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ. ಶನಿಯ ಪ್ರಭಾವವು ಒಬ್ಬರ ಕರ್ಮದ ಮೇಲೆ ಅವಲಂಬಿತವಾಗಿರುವಂತೆ ಕಷ್ಟಗಳು, ವಿಳಂಬಗಳು ಅಥವಾ ದೊಡ್ಡ ಬಹುಮಾನಗಳನ್ನು ತರುತ್ತದೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಅವನು ಒಬ್ಬರ ಜೀವನದ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿಯುತ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಆದಾಗ್ಯೂ ತನ್ನ ಅಪಾರ ಶಕ್ತಿಯ ಹೊರತಾಗಿಯೂ ಶನಿ ಅಜೇಯನಲ್ಲ. ವಾಸ್ತವವಾಗಿ ಶಿವನ ಒಂದು ರೂಪವಿದೆ, ಅದು ಶನಿಗೂ ಸಹ ತಡೆಯಲಾಗುವುದಿಲ್ಲ. ಶನಿ ಭಯಪಡುವ ಶಿವನ ಭಯಾನಕ ರೂಪ. ಶನಿ ಭಯಪಡುವ ಶಿವನ ಅವತಾರವು ಅಂಧಕನಲ್ಲದೆ ಮತ್ತಾರೂ ಅಲ್ಲ, ಇದು ಶಿವನ ಭಯಾನಕ ಮತ್ತು ಭಯಾನಕ ರೂಪವಾಗಿದೆ. ಹೆಚ್ಚಿನ ಜನರು ಶಿವನನ್ನು ಕರುಣಾಮಯ ಮತ್ತು ದಯಾಳುವಾದ ದೇವತೆ ಎಂದು ತಿಳಿದಿದ್ದಾರೆ, ಆದರೆ ರುದ್ರ ಅಥವಾ ಭೈರವನಂತಹ ಶಿವನ ಭಯಾನಕ ರೂಪಗಳನ್ನು ಅವನ ಕೋಪದ ಅವತಾರಗಳೆಂದು ಪರಿಗಣಿಸಲಾಗುತ್ತದೆ. ಆದರೆ ಅಂಧಕ ರೂಪದಲ್ಲಿ ಶನಿಗೂ ಭಯವಾಗುವ ವಿಶೇಷತೆಯೇನು? ಪ್ರಾಚೀನ ಪಠ್ಯಗಳಲ್ಲಿ ಅಂಧಕನನ್ನು ವಿನಾಶ ಮತ್ತು ಅರಾಜಕತೆಯ ಅವತಾರವೆಂದು ಚಿತ್ರಿಸಲಾಗಿದೆ. ಆದರೆ ನೀವು ಕೇಳಿರದಿರಬಹುದಾದ ವಿಷಯವೆಂದರೆ, ಅಂಧಕ ಕೇವಲ ವಿನಾಶಕಾರಿ ಶಕ್ತಿಯಲ್ಲ, ಅವನು ನಮ್ಮದೇ ಇಚ್ಛೆಗಳು ಮತ್ತು ಅಜ್ಞಾನಗಳ ಕತ್ತಲೆಯ ಪ್ರತಿನಿಧಿಯೂ ಆಗಿದ್ದಾನೆ. ಅಂಧಕನು ಶಿವನ ಮೂರನೇ ಕಣ್ಣಿನಿಂದ ಪ್ರವಹಿಸಿದನು ಎಂದು ಹೇಳಲಾಗುತ್ತದೆ. ಇದು ಜಗತ್ತನ್ನು ಆವರಿಸಿದ ಕತ್ತಲೆಯ ಮೇಲಿನ ಅವನ ಕೋಪದ ಅವತಾರವಾಗಿದೆ. ಇದು ಮುಖ್ಯವಾಗಿದೆ ಏಕೆಂದರೆ ಶನಿಯು ಶನಿಗ್ರಹವನ್ನು ನಿಯಂತ್ರಿಸುತ್ತಾನೆ, ನಮ್ಮ ಕ್ರಿಯೆಗಳ ಆಧಾರದ ಮೇಲೆ ಅಡ್ಡಿಗಳು ಮತ್ತು ನಮ್ಮೊಳಗಿನ ಕತ್ತಲೆಯನ್ನು ಸೃಷ್ಟಿಸುತ್ತಾನೆ. ಅಂಧಕನನ್ನು ಆ ಕತ್ತಲೆಯ ಪ್ರತಿರೋಧವೆಂದು ಪರಿಗಣಿಸಲಾಗುತ್ತದೆ, ಅದಕ್ಕಾಗಿ ಶನಿ ಅವನನ್ನು ಭಯಪಡುತ್ತಾನೆ. ಶನಿ ಮತ್ತು ಅಂಧಕನ ನಡುವಿನ ಯುದ್ಧ. ಶನಿ ಶಿವನ ಈ ಅವತಾರವನ್ನು ಏಕೆ ಭಯಪಡುತ್ತಾನೆ ಎಂದು ನೀವು ಆಶ್ಚರ್ಯಪಡಬಹುದು. ಇಲ್ಲಿ ವಿಷಯಗಳು ಆಸಕ್ತಿಕರವಾಗುತ್ತವೆ. ಹಿಂದೂ ಪೌರಾಣಿಕತೆಯ ಕೆಲವು ಆವೃತ್ತಿಗಳಲ್ಲಿ ಶನಿ ಮತ್ತು ಅಂಧಕನಿಗೆ ನೇರ ಸಂಘರ್ಷವಿರುವ ಕಥೆಯಿದೆ. ಅಂಧಕನು ತನ್ನ ಭಯಾನಕ ರೂಪದಲ್ಲಿ ಶನಿಯ ಶಕ್ತಿಗಳನ್ನು ಮಾತ್ರ ಸೋಲಿಸುತ್ತಾನೆ, ಆದರೆ ಶನಿ ಪ್ರತಿನಿಧಿಸುವ ನಕಾರಾತ್ಮಕ ಶಕ್ತಿಗಳ ವಿನಾಶವನ್ನು ಸಹ ಪ್ರತಿನಿಧಿಸುತ್ತಾನೆ. ಈ ಯುದ್ಧವು ದೈವಿಕತೆಯ ಕತ್ತಲೆ ಮತ್ತು ಅಜ್ಞಾನಗಳ ಮೇಲೆ ಜಯವನ್ನು ಸಂಕೇತಿಸುತ್ತದೆ. ಶನಿ ಅಡ್ಡಿಗಳನ್ನು ತರುತ್ತಿದ್ದರೆ, ಅಂಧಕನು ಆ ಅಡ್ಡಿಗಳನ್ನು ತೆಗೆದುಹಾಕಬಲ್ಲ ಶಕ್ತಿಯೆಂದು ಹೇಳಲಾಗುತ್ತದೆ, ನಮ್ಮದೇ ಕತ್ತಲೆ ಮತ್ತು ಕೆಟ್ಟ ಕರ್ಮವನ್ನು ನಿರ್ಮೂಲಗೊಳಿಸುವ ಮೂಲಕ. ಇದಕ್ಕಾಗಿ ಶನಿ ಅಂಧಕನನ್ನು ಭಯಪಡುತ್ತಾನೆ. ಇದು ಕೇವಲ ದೈಹಿಕ ಯುದ್ಧವಲ್ಲ, ಆದರೆ ಆಧ್ಯಾತ್ಮಿಕ ಯುದ್ಧವಾಗಿದೆ. ಅಲ್ಲಿ ಅಂಧಕನ ರೂಪದಲ್ಲಿ ಶಿವನ ಕೋಪವು ಶನಿ ನಿಯಂತ್ರಿಸುವ ಶಕ್ತಿಗಳನ್ನು ಜಯಿಸುತ್ತದೆ. ಶನಿ ರುದ್ರ ಅಥವಾ ಭೈರವನಿಗಿಂತ ಅಂಧಕನನ್ನು ಹೆಚ್ಚು ಭಯಪಡಲು ಕಾರಣ? ಈಗ ನೀವು ಆಶ್ಚರ್ಯಪಡಬಹುದು, ಶನಿ ಶಿವನ ಇತರ ಭಯಾನಕ ಅವತಾರಗಳನ್ನು, ರುದ್ರ ಅಥವಾ ಭೈರವನನ್ನು ಏಕೆ ಭಯಪಡುತ್ತಿಲ್ಲ? ಕಾರಣವೆಂದರೆ ಅಂಧಕನು ಕೇವಲ ದೈಹಿಕ ಶಕ್ತಿಯಲ್ಲ, ಆದರೆ ಪರಾತ್ಮಕ ಶಕ್ತಿಯೂ ಆಗಿದ್ದಾನೆ. ಅವನು ನಕಾರಾತ್ಮಕ ಶಕ್ತಿಯ ಪರಿವರ್ತನೆಯ ಅವತಾರ. ಶನಿಯ ಕ್ಷೇತ್ರವು ಕರ್ಮ, ಮತ್ತು ಅವನು ಕಾರಣ ಮತ್ತು ಪರಿಣಾಮದ ಚೌಕಟ್ಟಿನೊಳಗೆ ಕಾರ್ಯನಿರ್ವಹಿಸುತ್ತಾನೆ. ಆದರೆ ಅಂಧಕನು ಕರ್ಮವನ್ನು ಮೀರಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ, ಅದು ಕಷ್ಟವನ್ನು ಉಂಟುಮಾಡುವ ಅಜ್ಞಾನ ಮತ್ತು ಕತ್ತಲೆಯನ್ನು ಕರಗಿಸುವ ಮೂಲಕ. ಅಂಧಕ ರೂಪದಲ್ಲಿ ಶಿವನು ಮೋಹದ ಅಂತಿಮ ವಿನಾಶಕನು, ಮತ್ತು ಶನಿಯು ಈ ಶಕ್ತಿಯನ್ನು ನಿಯಂತ್ರಿಸಲು ಸಾಧ್ಯವಿಲ್ಲ. ಶನಿಯು ಅಂಧಕನ ಶುದ್ಧೀಕರಣ ಶಕ್ತಿಯ ವಿರುದ್ಧ ಶಕ್ತಿಹೀನನಾಗಿದ್ದಾನೆ, ಅದಕ್ಕಾಗಿ ಶನಿಗೂ ಶಿವನ ಈ ರೂಪವನ್ನು ಭಯಪಡುತ್ತಾನೆ. ಅಂಧಕನ ಅವತಾರದಿಂದ ಆಧ್ಯಾತ್ಮಿಕ ಪಾಠ. ಶನಿ ಮತ್ತು ಅಂಧಕನ ಕಥೆಯಿಂದ ನಾವು ಏನು ಕಲಿಯಬಹುದು?
ಆಧ್ಯಾತ್ಮಿಕ ಮಟ್ಟದಲ್ಲಿ ಈ ಕಥೆ ನಮ್ಮ ಸವಾಲುಗಳು ಮತ್ತು ಕಷ್ಟಗಳು ನಮ್ಮದೇ ಅಜ್ಞಾನ ಮತ್ತು ಇಚ್ಛೆಗಳ ಬದ್ಧತೆಯ ಫಲಿತಾಂಶವಾಗಿವೆ ಎಂಬುದನ್ನು ಕಲಿಸುತ್ತದೆ. ಶನಿ ನಮ್ಮನ್ನು ಶುದ್ಧೀಕರಿಸಲು ಕಷ್ಟಗಳನ್ನು ತರುತ್ತಿದ್ದರೂ, ನಿಜವಾದ ಪರಿವರ್ತನೆ ನಮ್ಮೊಳಗಿನ ಕತ್ತಲೆಯನ್ನು ಎದುರಿಸಿ ನಮ್ಮ ಅಜ್ಞಾನವನ್ನು ನಿರ್ಮೂಲಗೊಳಿಸುವಾಗ ಸಂಭವಿಸುತ್ತದೆ. ಅಂಧಕ ರೂಪದ ಮೂಲಕ ಶಿವನು ನಮಗೆ ತೋರಿಸುತ್ತಾನೆ, ನಮ್ಮ ಒಳಗಿನ ದೆವ್ವಗಳನ್ನು ಎದುರಿಸುವ ಮೂಲಕ ಮತ್ತು ನಮ್ಮ ಅಜ್ಞಾನವನ್ನು ತೊರೆಯುವ ಮೂಲಕ ಮಾತ್ರ ನಾವು ನಮ್ಮ ಕರ್ಮವನ್ನು ಮೀರಿಸಬಹುದು ಮತ್ತು ನಮ್ಮ ಜೀವನದ ಅಡ್ಡಿಗಳನ್ನು ಜಯಿಸಬಹುದು. ಕನ್ಕ್ಲೂಷನ್: ಶನಿ ಭಯಪಡುವ ಶಿವನ ಅವತಾರವು ಕೇವಲ ಪೌರಾಣಿಕ ಕಥೆಯಲ್ಲ, ಇದು ನಮ್ಮದೇ ಜೀವನದ ಕತ್ತಲೆಯನ್ನು ಹೇಗೆ ಜಯಿಸಬಹುದು ಎಂಬುದರ ಶಕ್ತಿಯುತ ಸ್ಮರಣೆಯಾಗಿದೆ. ಅಂಧಕನು ಮನಸ್ಸು, ಆತ್ಮ ಮತ್ತು ಕರ್ಮವನ್ನು ಶುದ್ಧೀಕರಿಸುವ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ, ಮತ್ತು ಕರ್ಮದ ದೇವತೆ ಶನಿ ದೇವನಿಗೂ ಸಹ ಇದು ಶಕ್ತಿಯುತವಾಗಿದೆ. ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಮತ್ತು ಪೌರಾಣಿಕತೆಯಿಂದ ಇನ್ನಷ್ಟು ಆಕರ್ಷಕ ಕಥೆಗಳು ಮತ್ತು ತತ್ವಗಳನ್ನು ತಿಳಿಯಲು ಇಚ್ಛಿಸುತ್ತಿದ್ದರೆ, ಲೈಕ್, ಸಬ್ಸ್ಕ್ರೈಬ್ ಮತ್ತು ಹೊಸ ವಿಡಿಯೋವನ್ನು ಮಿಸ್ ಮಾಡದಂತೆ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆತಿರಬೇಡಿ. ನಿಮ್ಮ ಆಲೋಚನೆಗಳನ್ನು ಕೇಳಲು ನಾವು ಇಷ್ಟಪಡುತ್ತೇವೆ. ಶನಿಗೂ ಭಯವಾಗುವ ಶಿವನ ಈ ರೂಪದ ಬಗ್ಗೆ ನೀವು ಏನು ಯೋಚಿಸುತ್ತೀರಿ? ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ. ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು, ಮತ್ತು ಕ್ವಿಕ್ ಫ್ಲಿಕ್ಸ್ನಲ್ಲಿ ಇನ್ನಷ್ಟು ಅದ್ಭುತ ವಿಷಯಗಳಿಗೆ ತಯಾರಾಗಿರಿ.